ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಲ್ಲಿ ಗೂಗಲ್ದು ಏನು ಜಿ ಕಾಣ್ತಾ ಇದೆ, ಇದರಲ್ಲಿ ಯಾವ ಥರ ಅವರು ಡ್ರಾ ಲೋಗೋ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡೋಣ. ಆಲ್ರೆಡಿ ಇಲ್ಲೊಂದು ಮಾಡಿದ್ದೀನಿ, ಅದಕ್ಕೆ ಬೇರೆ ಕಲರ್ ಕೊಟ್ಟಿಲ್ಲ. ಸೊ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟು ಒಂದು ಇದು ಕೋರಲ್ ಡ್ರಾ ಮಾಡ್ತಾ ಇರೋದು. ಫಸ್ಟ್ ಒಂದು ಸರ್ಕಲ್ ತೊಗೋಬೇಕು. ಆ ಸರ್ಕಲ್ ಬಿಟ್ಟು ಆ ಸರ್ಕಲ್ನ ಮತ್ತೆ ತೊಗೊಂಡು ಅದನ್ನ ಡೂಪ್ಲಿಕೇಟ್ ಮಾಡಿಕೊಂಡು ಮತ್ತು ಇಲ್ಲಿ ಕಾರ್ನರ್ಗೆ ಇಟ್ಟರೆ ಅದು ಸೈಜ್ ರಿಡ್ಯೂಸ್ ಬರುತ್ತೆ. ಅದನ್ನ ನಾವು ಶಿಫ್ಟ್ ಇಟ್ಕೊಂಡು ಮಧ್ಯೆಗೆ ಡ್ರ್ಯಾಗ್ ಮಾಡಿದ್ರೆ ಎಷ್ಟು ಥಿಕ್ನೆಸ್ ಬೇಕೋ ಅಲ್ಲಿಗೆ ಫಸ್ಟು ಮೌಸ್ ಬಿಟ್ಟು ಆಮೇಲೆ ಕೀಬೋರ್ಡ್ ಬಿಡಬೇಕು. ಸೊ ಫಸ್ಟ್ ಒಂದು ಸರ್ಕಲ್ ಮಾಡಬೇಕು. ದೆನ್ F5 ಹೊಡೆದ್ರೆ ಲೈನ್ ಬರುತ್ತೆ. ಲೈನ್ ಬಂದಾಗ ಸೆಂಟರ್ ಆಫ್ ಪಾಯಿಂಟಲ್ಲಿ ಇಟ್ಕೊಂಡು, ನೋಡಿ ಸೆಂಟ್ರ್ ಪಾಯಿಂಟಲ್ಲಿ ಇಟ್ಕೊಂಡು ಅದು ಈ ಕಾರ್ನರ್ ಕಾಣ್ತಾ ಇದೆಯಲ್ಲ, ಇಲ್ಲಿಗೆ ನಾವು ಕಟ್ ಮಾಡಬೇಕು ಎಷ್ಟು ಬೇಕೋ ಅಷ್ಟು. ಸೊ ಐ ಪುಟ್ ಇಟ್ ಹಿಯರ್. ಆ್ಯಂಡ್ ಆಲ್ಸೋ ಇನ್ನೊಂದು ಪಾಯಿಂಟ್ ತೊಗೋಬೇಕು ಅಂದರೆ ಇಲ್ಲಿಂದ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಯೆಲ್ಲೋ ಕಲರ್ ಕಟಿಂಗ್, ಈ ಕಟಿಂಗ್ವರೆಗೆ ಆ ಪಾಯಿಂಟ್ನ ಮತ್ತೆ ಇಟ್ಕೋಬೇಕು. ಸೊ ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ದೆನ್ ನೋಡಿ, ಇಲ್ಲಿ ಈ ಪಾಯಿಂಟಿಗೆ ಬೇಕು ನಮಗೆ. ಓಕೆ, ಈ ಪಾಯಿಂಟಿಗೆ ಬೇಕಿದೆ. ಅಲ್ಲಿ ನೋಡ್ ಅಂತ ಬರುತ್ತಲ್ಲ, ಅವಾಗ ಚೂಸ್ ಮಾಡ್ಕೊಬೇಕು ನಾವು. ನೋಡಿ, F5 ಹೋದರೆ ಮತ್ತೆ ಎಲ್ಲಿ ಮಡಗಿದ್ರೆ ಮತ್ತೆ ಇದು ಎಲ್ಲೋ ನೋಡ್ಬೋದು. ಇಲ್ಲಿ ಸ್ವಲ್ಪ ಇದೆಯಲ್ಲ, ಸೊ ಸ್ವಲ್ಪಗೆ ಅಲ್ಲೊಂದು ತಗೊಳ್ಳೋಣ. ನೆಕ್ಸ್ಟ್ ಇನ್ನೂ 2 ಬೇಕಿದೆ ಲೈನು. ನೋಡಿ, ಇಲ್ಲೊಂದು ಇದೆಯಲ್ಲ, ಇಲ್ಲಿ ಗ್ರೀನು, ಅಲ್ಲಿ ಕಟ್ ಮಾಡಿದ್ದೀನಿ. ದೆನ್ ಇನ್ನೊಂದು ಲೈನ್ ಬೇಕು. ಸಮ್ಟೈಮ್ಸ್ F10 ಕೂತ್ಬಿಟ್ರೆ ಅದು ಆ ಥರ ಬರ್ತಾ ಇರುತ್ತೆ. ನಮಗೆ ಬೇಕಾಗಿರೋದೇನೋ ಲೈನ್ದು. ಸೊ ಆ ಪಾಯಿಂಟ್ ಮೇಲೆ ಇಡಬೇಕು ನಾವು. ನೋಡಿ, ಇಲ್ಲಿಟ್ಟರೆ ಹಿಂಗೆ ಸ್ಟ್ರೈಟಾಗಿ ಒಂದು ಡ್ರಾ ಮಾಡ್ಕೊತಾ ಇದ್ದೀನಿ. ಸೊ 5 ಪಾಯಿಂಟ್ ಆಯಿತಾ. 5 ಪಾಯಿಂಟ್ ಆದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಇದನ್ನು ಸ್ಮಾರ್ಟ್ ಫಿಲ್ ಟೂಲ್ ಅಂತ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಹಿಡ್ಕೊಂಡ್ರೆ ಸ್ಮಾರ್ಟ್ ಫಿಲ್ ಬರುತ್ತೆ. ಸ್ಮಾರ್ಟ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸ್ಮಾರ್ಟ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಸ್ಮಾರ್ಟ್ ಫಿಲ್ ಮೇಲೆ ಇಲ್ಲೊಂದು ಬಣ್ಣ, ಇಲ್ಲಿಗೊಂದು 4 ಕಲರ್ಗೆ, ಬೇರೆ ಬೇರೆ ಕಲರ್ಗೆ ಯಾವ್ದು ಬೇಕು ಅದನ್ನು ಒಂದು ಕಲರ್ ಯಾವ್ದಾದ್ರು ಚೂಸ್ ಮಾಡ್ಕೊಂಡು ಸ್ಮಾರ್ಟ್ ಫಿಲ್ ಏನು ಮಾಡೋದಕ್ಕೆ ಡಿಫ್ರೆನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇವಾಗ ಏನು ಮಾಡಬೇಕು ಅಂದರೆ ಶಿಫ್ಟ್ ಟೂಲ್ ಯೂಸ್ ಮಾಡಿಕೊಂಡು ಇದು 4 ಪಾಯಿಂಟ್ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಸೈಡ್ಗೆ ಡ್ರ್ಯಾಗ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಡಿಲೀಟ್. ನಮ್ಗೆ ಬೇಕಾಗಿದ್ದೆ ಇಷ್ಟು. ಸಾರಿ, ನಮಗೆ ಈ ಪಾಯಿಂಟ್ ಕೂಡ ಬೇಕಿತ್ತು, ಅದು ಮಿಸ್ ಆಗಿದೆ. ಇವಾಗ ಆ ಪಾಯಿಂಟು ಬೇಕಿತ್ತಲ್ಲ, ಅದನ್ನು ಶಿಫ್ಟ್ ಹಿಡ್ಕೊ ಸೆಲೆಕ್ಟ್ ಮಾಡಬೇಕು. ಓಕೆನಾ? ಈಗ ಹಿಡ್ಕೊಂಡು ಹೇಳಿದ್ರೆ ನೋಡಿ ಹಿಂಗೆ ಬರುತ್ತೆ. ಇದು ನಮಗೆ ಬೇಡ, ಇದನ್ನು ಡಿಲೀಟ್ ಮಾಡೋಣ. ಸಮ್ಟೈಮ್ಸ್ ಹಿಂಗೆ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿಬಿಡಿ. ಸೊ ಇವಾಗ ನಮ್ಮ ಹತ್ರ ಇದು ಸಪ್ರೇಟ್ ಪೀಸ್ ಆದಂಗಿದೆ. ನೋಡಿ, ಇದೇ ಸಪ್ರೇಟ್ ಪೀಸು, ಇದೇ ಸಪ್ರೇಟ್ ಪೀಸು, ಇದೇ ಸಪ್ರೇಟ್ ಪೀಸ್ ಇದೆ. ಓಕೆನಾ? ನಮಗೆ ಏನಂದರೆ ಇವಾಗ ಅದಿಷ್ಟು ಇದೆಯಲ್ಲ, ಇದಿಷ್ಟು ಒಂದು ಗ್ರೂಪ್ ಮಾಡಬೇಕು. ಕಂಟ್ರೋಲ್ G ಮಾಡಿ ಒಂದು ಗ್ರೂಪ್ ಮಾಡಿದ್ರೆ ಇವಾಗ ಎತ್ತಿದ್ರೆ ಎಲ್ಲ ಸೇಮ್ ಬರುತ್ತೆ. ಓಕೆನಾ? ಇವಾಗ ಏನು ಮಾಡಬೇಕು, ಡಿಫ್ರೆಂಟ್ ಕಲರ್ ಕೊಡಬೇಕು. ಒಂದು ನೋಡಿ, ಇಲ್ಲಿದೆಯಲ್ಲ, ಇದು ಕಲರ್ ಐ ಡ್ರಾಪರ್ ಟೂಲ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿದೆಯಲ್ಲ, ಈ ಕಲರ್ ತೊಗೊಂಡು ಜಸ್ಟ್ ಇಲ್ಲಿ ಪ್ಲೇಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ಕಲರ್ ಬರುತ್ತೆ. ನೆಕ್ಸ್ಟ್ ಶಿಫ್ಟ್ ಇಟ್ಕೋಬೇಕು. ಯೆಲ್ಲೋ ಕಲರ್ ಕ್ಲಿಕ್ ಮಾಡಿ ಇಲ್ಲಿ ಮಾಡಿದ್ರೆ ಯೆಲ್ಲೋ ಕಲರ್ ಬರುತ್ತೆ. ಶಿಫ್ಟ್ ಇದು ಮಾಡಿದ್ರೆ ಈ ಕಲರು. ನೋಡಿ, ಈಗ ಬ್ಲೂ ಕಲರ್ ಕೊಡಬೇಕು. ಇವಾಗ ಬ್ಲೂ ಕಲರ್ ಕ್ಲಿಕ್ ಮಾಡಿದ್ವಿ, ಬ್ಲೂ ಕಲರ್ ಕೊಟ್ಟಿದ್ವಿ. ನಮಗೆ ಇದು ಒಂದು ಇದೆಯಲ್ಲ, ಬೇಕು. ಇದಕ್ಕೆ ಏನು ಮಾಡಬೇಕು, ರೆಕ್ಟ್ಯಾಂಗುಲರ್ ಒಂದು ಬಾಕ್ಸ್ ತೊಗೋಬೇಕು. ರೆಕ್ಟ್ಯಾಂಗುಲರ್ ಬಾಕ್ಸ್ ಇಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ನೆಕ್ಸ್ಟ್ ಸೆಲೆಕ್ಷನ್ ಟೂಲ್ ತೊಗೊಂಡು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ವೆಲ್ಡ್ ಅಂತ ಆಪ್ಷನ್ ಇದೆಯಲ್ಲ, ವೆಲ್ಡ್ ಅಂತ ಆಪ್ಷನ್ಗೆ ಇದೊಂದು ವೆಲ್ಡ್ ಮಾಡಿದ್ರೆ ಎಲ್ಲ ಕಲರ್ ಅಪ್ಲೈ ಆಗ್ತಾ ಇದೆ. ಇದು ಇಲ್ಲಿವರೆಗೆ ಮಾತ್ರ ಆಗಬೇಕು ಗಾಯ್ಸ್. ಇದು ಬ್ಲೂ ಕಲರ್ದು ಹೌದಲ್ವಾ? ಇದು ಇಲ್ಲಿವರೆಗೆ ಮಾತ್ರ ಆಗಬೇಕು. ಈಗ ಇದು ಒಂದು ಪಾಯಿಂಟ್ ಜೊತೆ ಮರ್ಜ್ ಆಗಬೇಕು. ನೋಡಿ, ಈ ಗ್ರೂಪ್ ಆಗಿದೆಯಲ್ಲ, ಈ ಗ್ರೂಪ್ನ ಅನ್ಗ್ರೂಪ್ ಮಾಡೋಣ. ಇದೆಯಲ್ಲ, ಈ ಪಾಯಿಂಟ್ನ ಇದ್ರ ಜೊತೆ ನಾವು ಮರ್ಜ್ ಮಾಡಬೇಕು. ಇವಾಗ ಏನು ಮಾಡಬೇಕು, ಶಿಫ್ಟ್ ಹಿಡ್ಕೊಂಡು, ಶಿಫ್ಟ್ ಅಲ್ಲ, ಈ ಪಾಯಿಂಟ್ ಸೆಲೆಕ್ಟ್ ಮಾಡಿ, ಶಿಫ್ಟ್ ಹಿಡ್ಕೊಂಡು ಈ ಪಾಯಿಂಟ್ ಸೆಲೆಕ್ಟ್ ಮಾಡಿ ವೆಲ್ಡ್ ಕೊಡಿ. ಇದಕ್ಕೆ ಮಾತ್ರ ಆಗುತ್ತೆ ಬ್ಲೂ ಕಲರ್. ಸೊ ಈಗ ನಾವು ಏನು ಮಾಡಬೇಕು, ಈ ಕಲರ್ ಒಂದು ಚೇಂಜ್ ಆಗಿದೆಯಲ್ಲ, ಯಾವುದೋ ಕಲರ್ ಐ ಡ್ರಾಪರ್ ಟೂಲ್ ತೊಗೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ದೆನ್ ಇಲ್ಲಿ ಬಂದು ಕ್ಲಿಕ್ ಮಾಡಬೇಕು. ಅದೇ ಕಲರ್ ಇರುತ್ತೆ. ನಮ್ಗೆ ಈ ಕಲರ್ ಬೇಕು ಅಂದರೆ ಈ ಕಲರ್ ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಬ್ಲೂ ಕಲರ್ ಇದನ್ನು ಪಿಕ್ ಮಾಡಬೇಕು. ಇಲ್ಲಿ ಬಂದು ಡ್ರ್ಯಾಗ್ ಮಾಡಬೇಕು. ಇಲ್ಲಿ ಮಾಡಿದ್ರೆ ನೋಡಿ ಬ್ಲೂ ಆಗಿಬಿಡುತ್ತೆ. ಯೆಲ್ಲೋ ಕಲರ್ ಇರಬೇಕು, ನಮಗೆ ಯೆಲ್ಲೋ ಕಲರ್ ಇರಬೇಕು. ಸೊ
ಇದು ಗೂಗಲ್ದು ಕಲರ್ ಮಾಡೋವಂಥದ್ದು, ಇದು ಕೊರಲ್ ಡ್ರಾ ಮಾಡೋದು. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.